मधुराक्षरम् अर्ह्य कविता शाकम् ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಚ್ಚಿರುವ ನೀಚ ಭ್ರಷ್ಟ ಅಧಿಕಾರಿಗಳಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಗಲ ದರೋಡೆ ಮಾಡಿದ ಅಧಿಕಾರಿಗಳೇ ಧಿಕ್ಕಾರ. ಕುಮಾರ್ ಅವರೇ, ಗೌಡಪ್ಪನವರೇ, ಇನ್ನು ಅನೇಕ ನನ್ನ ಸಮಾಜದ ಎಲ್ಲ ಹಿತಚಿಂತಕರೇ, ವಿಚಾರವಾದಿಗಳೇ, ಆತ್ಮೀಯ ಭ್ರಷ್ಟಾಚಾರಗಳ ಬಗ್ಗೆ ಧ್ವನಿ ನಡೀತಾ ಇದೆ. ನಾವು ಇಲ್ಲಿವರೆಗೆ ಪ್ರತಿಯೊಂದು ಮೂಲೆಯಿಂದ ಪ್ರತಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಏನು ಬಹಳ ನೋವಾಗುತ್ತೆ. ಸೊ ಹಿಂದೆ ತಂದಾಗ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿ ನಾವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಮತ್ತು ಜನಗಳ ಮನವೊಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಜನಾಂಗಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೋದು ಅಂತ ನಾವು ಬಯಸಿ ನಾವು ಸರ್ಕಾರನ ತಗೊಂಡ್ಬಂದ್ರೆ. ಆದರೆ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನೇರವಾಗಿ ದಲಿತರ ನಿಧಿಗೆ ಕೈ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ನೋವಾಗುತ್ತೆ. ನೀವು ನೋಡ್ತಾ ಇರ್ಬೋದು, PhD ನಮ್ಮ ಸಮುದಾಯದ ಜನಗಳು PhD ಓದಂತಹ ಒಂದು ರದ್ದು ಮಾಡಿದ್ದಾರೆ. ಮತ್ತೆ ನಮ್ಮ ಜನಗಳಿಗೆ ಬರುವಂತಹ ಒಂದು ಸವಲತ್ತುಗಳು ರದ್ದು ಮಾಡಿದ್ದಾರೆ. ಮತ್ತೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣ, ಸಮಾಜ ಕಲ್ಯಾಣ ಇಲಾಖೆಯಿಂದ ಮೀಸಲಿಟ್ಟಂತಹ ಹಣ ನೇರವಾಗಿ ಸರ್ಕಾರದ 5 ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಬಹಳ ನೋವಾಗುತ್ತೆ. ನಾವು ದಯವಿಟ್ಟು ಈ ಸರ್ಕಾರನ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕು. ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ನಮ್ಮ ಮಾದೇವಪ್ಪರು ಸಹ ರಾಜೀನಾಮೆ ಕೊಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಸಹ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯದ ಮುಖಂಡರು ನಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಮೇಲ್ವರ್ಗದ ಜನಾಂಗಕ್ಕೆ ಸರ್ಕಾರನ ಇವರು ಸೇಫ್ ಮಾಡ್ಕೊಳಕ್ಕೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ನಾವಿದು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇಲ್ಲಿ ನಮ್ಮ ಇವತ್ತು ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ವತಿಯಿಂದ ನಾವಿದು ಹೋರಾಟ ಹಮ್ಮಿಕೊಳ್ತಾ ಇದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಎಚ್ಚರಿಕೊಂಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಿ ಸರ್ಕಾರವನ್ನು ಪತನ ಮಾಡುವಂತಹ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಳ್ತೀವಿ ಅಂತ ಈ ಮೂಲಕ ನಾವು ಹೇಳ್ಕೊಳ್ತೇವೆ.